ಜೀವ ಸಂಕುಲದ ರಕ್ಷಣೆಗೆ ಪಕ್ಷಿಗಳ ಪಾತ್ರ ಅನನ್ಯ. ಹಕ್ಕಿಗಳ ಚಿಲಿಪಿಲಿ ನಾದವು ಮನಸ್ಸಿಗೆ ಉಲ್ಲಾಸವನ್ನು ಒದಗಿಸುತ್ತದೆ. ಈ ವೆದರ್ ನೋಡಿ ನನಗೆ ಈ ಕವನ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಏನಪ್ಪ ಇವರು ಬೆಳಬೆಳಗ್ಗೆ ಕವನ ಮೂಲಕ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ಕೊಂಡ್ರೆ, ಹೌದು. ಹಾಗೆ ಇವತ್ತು ಸಂಡೇ ಆಗಿದ್ದರಿಂದ ಒಂದು ವಾಕ್ ಬರೋಣ ಅಂತ ಬಂದಿದ್ವಿ. ಯಾಕಪ್ಪ ವಾಕ್ ಬಂದಿದ್ವಿ ಅಂತ ರೀಸನ್ ನಿಮ್ಗೆ ಹೇಳೋಣ ಅಂದರೆ, 6 months ಬ್ಯಾಕ್ ಶೂ ತೊಗೊಂಡಿದ್ವಿ. ಅವು ಮೂಲೆಲ್ಲೇ ಬಿಟ್ಟಿದ್ವಿ. ಸೊ ಅವಕ್ಕೂ ಬೇಜಾರಾಗಬಾರ್ದಲ್ಲ, ಒಂದೇ ತಲೆ ಬಿಟ್ಟಿದ್ದಾರೆ ಅಂತ. ಅದಕ್ಕೋಸ್ಕರ ನಾವು ಶೂ ಹಾಕ್ಕೊಂಡು ಅವು ಸುತ್ತಾಡ್ಸೋಣ ಅಂತ ರೋಡಿಗೆ ಕರ್ಕೊಂಡು ಬಂದ್ವಿ. ಹಾಗೆ ಒಂದು ವಾಕ್ ಆದಂಗೂ ಆಗುತ್ತೆ, ಅದನ್ನು ಶೂನ ಹೊರಗಡೆ ತೋರಿಸ್ದಂಗೂ ಆಗುತ್ತೆ ಅಂತ ಹೇಳಿ ವಾಕ್ ಬಂದ್ವಿ. ಬಟ್ ನಾವು ಯಾವಾಗಲೂ ಬರಲ್ಲ, ವೀಕ್ಲಿ 1 day ಮಾತ್ರ ಬರ್ತೀವಿ. ಡೈಲಿ ಬರ್ತಾರೆ ಅಂತ ಅನ್ಕೊಂಡ್ಬಿಟ್ಟಿರ, ಅದೆಲ್ಲ ಸುಳ್ಳು. ಈಗ ಹೋಗ್ತಾ ಹೋಗ್ತಾ ಅಜ್ಜೆ ಮೇಲೆ ಹೆಜ್ಜೆಗೊಂದು ಹೆಜ್ಜೆ ಜೋಡಿ ಗೋಡಿ ಸಾಗೋ ಸಂಜೆ ಮಧುರ ಸುಮಧುರ ಮತ್ತೆ 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 ಭೇಟಿಯಾಗುವಂತ ಹೊತ್ತೆ ಏನಿತು ಸಡಗರ. ಹೆಜ್ಜೆ ಇಟ್ಕೊಂಡು ಹೊರಟ್ವಿ. ಕೊನೆಗೂ ಗೊತ್ತಾಗಲಿಲ್ಲ ಯಾರು ಫಸ್ಟು ಅಂತ. ಸೊ ಹಾಗೆ ಹೋಗ್ತಾ ಮುಗಿಸ್ಕೊಂಡು ಬರಬೇಕಾದ್ರೆ ನಮಗೊಂದು ಹೋಟೆಲ್ ಕಾಣಿಸ್ತು, ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅಂತ. ಸೊ ಈಗ ನಾವು ಬೇರೆ ನಾನ್ ವೆಜ್ ಪ್ರಿಯರು, ಅದರಲ್ಲಿ ಬೇರೆ ಇವತ್ತು ಸಂಡೇ ಬಿಟ್ಬಿಡ್ತೀವ ನಾವುಗಳು. ನಾವೇನು ತೊಗೊಂಡಿದ್ದೀವಿ ಅನ್ನೋದು ಗೊತ್ತಾಗಬೇಕು ಅಂದರೆ ನಮ್ಮ ವೀಡಿಯೋನ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಮಾತಾಡ್ತಾ ಹೋಗ್ತಿದ್ವಿ. ಅಷ್ಟರೊಳಗೆ ನನ್ನ ಮಗಳು ಬೇರೆ ಫೋನ್ ಮಾಡಿದ್ಲು, ಪಾಪು ಎದ್ದಿದ್ದಾಳೆ ಬನ್ನಿ ಅಂತ. ಬಂದ್ವಿ ಮನೆಗೆ ಬಂದ ತಕ್ಷಣ ನಮ್ಮ ಮನೆಯವ್ರು ಹೋಗಿ ನೋಡಿದ್ದಾರೆ, ಮಲ್ಕೊಂಡಿರೋ ಥರ ಆ್ಯಕ್ಟ್ ಮಾಡ್ತಿದ್ದಾರೆ ನೋಡಿ. ಬಟ್ ಅವ್ರು ಮಲಗಿಲ್ಲ, ನಾವು ಬಂದಿದ್ದೀವಿ ಅಂತ. ಸೊ ಅವ್ರು ಎದ್ದಿದ್ದಾರಲ್ಲ ಅಂತ ಹೇಳಿ ನಮ್ಮ ಗಿಡದಲ್ಲೇ ಹೂವು ಬಿಟ್ಬಿಟ್ಟಿದ್ದು. ಈ 3 ಅಲ್ಲ 4 ಅಲ್ಲ 5ರಿಂದ 6 ಹೂವು ಒಂದೇ ಸತಿ ಬಿಟ್ಟಿದ್ದು. ನಮ್ಮ ಗಿಡದಲ್ಲಿ ಪ್ರಾಬ್ಲಮ್ ಏನು ಅಂದರೆ, ವಾರ ಟೈಮಲ್ಲಿ ಬಿಡಲ್ಲ, ಮಾಮೂಲಿ ಟೈಮಲ್ಲಿ ಬಿಡುತ್ತೆ, ಅದೇ ಬೇಜಾರು. ಹಾಗೆ ನಾನು ಒಳಗಡೆ ಬಂದೆ ನೋಡಿ. ನಮ್ಮ ಮಕ್ಳುಗಳು ನಮ್ಮನ್ನು ಬಿಟ್ಟೋಗಿದ್ದಾರೆ ಅಂತ. ನಾನು ಚಿಕ್ಕ ಮಗಳು ನೋಡಿ, ಅಮ್ಮ ಅಂತಲೂ ಅಂತ ಇಲ್ಲ, ಏನೂ ಇಲ್ಲ, ಕರೆದ್ರೂ ಬರ್ತಾಯಿಲ್ಲ. ಅವಳು ಹೊರಗಡೆ ಹೋಗ್ತಿದ್ದಾಳೆ. ಅವಳು ಬೇಡ ನಮ್ಮನ್ನು ಬಿಟ್ಟೋಗಿದ್ದೀರಲ್ಲ ಅಂತ ಹೇಳಿ. ನನ್ನ ಮಗಳಿದ್ಲಲ್ಲ ಅಂತ ಬಿಟ್ಟೋಗಿದ್ದೆ, ಇಲ್ಲಾಂದರೆ ಆಗ್ತಾನೆ ಇರಲಿಲ್ಲ ಇವತ್ತು. ಸೊ ಅವಳನ್ನು ಮಾತಾಡಿಸ್ಕೊಂಡು ಬನ್ನಿ ಒಳಗಡೆ ಹೋಗೋಣ ಅಂತ ಹೋದ್ವಿ. ಹಾಗೆ ಈಗ ನಾವು ತಂದಿದ್ವಲ್ಲ ಪಾರ್ಸಲು, ಅದೇನಿರ್ಬೋದು ಅಂತ ಗೆಸ್ ಮಾಡಿರ್ತೀರ ಆಲ್ರೆಡಿ. ನನ್ನ ಮಗಳಿಗೆ ಒಂದು ಸ್ವಲ್ಪ ಕೆಮ್ಮು ನೆಗಡಿ ಆಗಿತ್ತು. ಸೊ ಇದನ್ನು ಕುಡಿಸಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಅಂದರೆ ಬೇಗ ವಾಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಇದನ್ನು ತೊಗೊಂಡು ಬಂದ್ವಿ. ಮನೆಗೆ ತಂದು ಕುಡಿಬೋದು, ಬಟ್ ಲೇಟ್ ಆಗುತ್ತೆ ಅಂತ ಹೇಳಿ ಅವ್ಳಿಗೊಂದು ಸ್ವಲ್ಪ ವೀಕ್ಲಿ ಕುಡಿಯೋಕ್ಕಾಗಲ್ವಲ್ಲ. ಸೊ 15 days ಒಂದ್ಸತಿ ಕುಡಿತೀವಿ. ಸೊ ಇದು ಕಾಲು ಸೂಪ್ ತೊಗೊಂಡು ಬಂದು ಎಲ್ಲ ಕುಡಿದ್ವಿ. ಎಲ್ಲ ಕುಡಿದ್ಮೇಲೆ ಒಂದು ಸಂಡೇ ಆಗಿದ್ದರಿಂದ ಅವತ್ತು ಪಲ್ಸ್ ಪೋಲಿಯೋ ಇತ್ತು. ಸೊ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ಹೋಗಬೇಕಾದ್ರೆ ನನ್ನ ಮಗಳು ಅವ್ರ ಅಕ್ಕನ ಜೊತೆ ಹೋಗ್ತಿದ್ದಾಳೆ ನೋಡಿ. ನನ್ನ ಜೊತೆ ಬಾ ಅಂದರೂ ಬರ್ತಾಯಿಲ್ಲ. ಹಾಗೆ ನಮ್ಮ ಮನೆ ಹತ್ರ ನಿಯರ್ ಅಂಗನವಾಡಿ ಇದೆ, ಅಲ್ಲಿಗೆ ಹೋಗಿ ಪಲ್ಸ್ ಪೋಲಿಯೋ ಹಾಕಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆ ನೆಕ್ಸ್ಟು ಈವ್ನಿಂಗ್ ಹೊರಗಡೆ ಹೋಗಬೇಕಾಗಿತ್ತು ಶಾಪಿಂಗ್ ಅಂತ. ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹೋಗಬೇಕಾದ್ರೆ ನಮಗೊಂದು ಹೋಟ್ಲು ಕಾಣಿಸ್ತು. ಆಗ ಲೇಟ್ ಆಗಿತ್ತಲ್ಲ ಅಂತ ಹೇಳಿ ಹೋಗಿದ್ವಿ. ಅಲ್ಲಿ ನಾವು ಏನು ತಿಂದ್ವಿ, ಯಾವ ಹೋಟ್ಲು ಎಲ್ಲಿದೆ ಅಂತ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ಹೋಗಿ ಚೆಕ್ ಮಾಡಿ, ಹಾಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.